We, when we are not well, when sometimes because of weaknesses, we sometimes think about whether to allot the duties to others or whether not to go to church. But here we have Sarojama, ಏನೇ ಸಮಸ್ಯೆ ಇದ್ರೂ ಕೂಡ, ಏನೇ ಪರಿಸ್ಥಿತಿ ಇದ್ರೂ ಕೂಡ ತೀವ್ರವಾಗಿ ಅನಾರೋಗ್ಯ ಇಲ್ಲದಿದ್ರೆ ಮಾತ್ರ, ಆರೋಗ್ಯ ಇಲ್ಲದಿದ್ರೆ ಮಾತ್ರ, ಅನಾರೋಗ್ಯದಲ್ಲಿ ಮಾತ್ರ ಅವರು ಮನೆಯಲ್ಲಿ ಇರ್ತಾರೆ. ಅದನ್ನು ಬಿಟ್ಟು ಅವ್ರ ಆಲಯಕ್ಕೆ ಬರುವುದನ್ನು ಯಾವತ್ತೂ ಕೂಡ ತಪ್ಪಿಸುವುದಿಲ್ಲ. ಐ ಶೋ ದಟ್ ಆಲ್ ದಿ ಪಾಸ್ಟರ್ಸ್ ಹ್ಯಾವ್ ಸರ್ವ್ಡ್ ಇನ್ ಕೊತ್ತೂರು ಚರ್ಚ್ ವಿಲ್ ವರ್ಕ್ ಫಾರ್ ದಟ್. ಸ್ವಾಮಿಯವರೇ, ನಿಮ್ಮ ಜೀವನ ನಮ್ಮೆಲ್ಲರಿಗೂ ಸಹ ಬಹಳವಾದಂಥ ರೀತಿಯಲ್ಲಿ ಪ್ರೇರಣೆಯನ್ನು, ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಯು ಆರ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಫಾರ್ ಆಲ್ ಆಫ್ ಅಸ್. And we thank God along with you for God's grace and mercies and God's steadfastness. ದೇವರ ನಿರಂತರವಾದಂಥ ಕೃಪೆ, ದೇವರ ಸತ್ಯತೆ ಮತ್ತು ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿರಲಿ ಎಂಬುದಾಗಿ ನಾನು ನಮ್ಮೆಲ್ಲರ ಒಟ್ಟಿಗೆ ನಾನು ಸೇರಿಕೊಂಡು ಹಾರೈಸೋನಾಗಿರುತ್ತೇನೆ. And may you continue to be a blessing to all of us and to the generations before us and ahead of us. ಹೀಗಿರುವಂತಹ ಜನಾಂಗಕ್ಕೆ, ಮುಂದೆ ಬರುವಂಥ ಜನಾಂಗಕ್ಕೆ ನೀವು ಇದೇ ರೀತಿಯಾದಂಥ ಆಶೀರ್ವಾದವಾದ ನಿಧಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಮೊಮ್ಮಕ್ಕಳ ಮರಿಮಕ್ಕಳ ಜೀವಿತದಲ್ಲಿ ಮತ್ತು ಸಭೆಯ ಜೀವಿತದಲ್ಲಿ ದೇವರು ತಾನೇ ನಿಮ್ಮನ್ನು ತನ್ನ ಆತ್ಮನ ಮೂಲಕವಾಗಿ ಬಲಪಡಿಸಲಿ. ನೂತನ ಬಲವನ್ನು ಹೊಂದಿಕೊಂಡು ಬಾಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೂತನ ಕೃಪೆಯಲ್ಲಿ ದೇವರು ನಿಮ್ಮನ್ನು ಮುನ್ನಡೆಸಲಿ. May God continue, may the Spirit of God continue to renew you, guide you and continue to bless you. And this is my prayer for you. ಅಮ್ಮ, ನಾವೆಲ್ಲರೂ ಸಹ ನಮ್ಮ